87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಅದಕ್ಕೆ ತೆರೆ ಬಿದ್ದಿದೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 87 ಮಂಡ್ಯದಲ್ಲಿ 3 ದಿನಗಳ ಕಾಲ 20, 21, 22ನೇ ತಾರೀಕಿನಂದು ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹುತೇಕ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇದರಲ್ಲಿ ಮೈಕೋ ಕನ್ನಡ ಬಳಗವು ಭಾಗವಹಿಸಿ ಮೊದಲನೇ ದಿನ ಮೆರವಣಿಗೆ ಮತ್ತು ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು. ಮೈಕೋ ಕನ್ನಡ ಬಳಗವು ಸುಮಾರು 35 ವರ್ಷದ ಸಾಧನೆಯನ್ನು ಮಾಡಿದೆ. ಇದರಲ್ಲಿ ಮೈಕೋ ಕನ್ನಡ ಬಳಗದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳು ಮುಂತಾದ ಸಮಾಜ ಸೇವೆಗಳು, ಕನ್ನಡ ಪರ ಹೋರಾಟ, ಕಾವೇರಿ ಹೋರಾಟವಾಗಿರ್ಬೋದು ಮತ್ತು ಅರಿವು ನೆರವು, ಕನ್ನಡ ಶಾಲೆಗಳನ್ನು ಉಳಿಸಿಕೊಳ್ಳುವ ಹೋರಾಟ, ಅರಿವು ನೆರವು ಮುಂತಾದ ಸಾಮಾಜಿಕ ಸೇವೆಗಳನ್ನು, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿರುವ ಮೈಕೋ ಕನ್ನಡ ಬಳಗಕ್ಕೆ 35 ವರ್ಷಗಳ ಇತಿಹಾಸವಿದೆ. 35 ವರ್ಷಗಳಲ್ಲಿ ಸಾಧನೆಯನ್ನು ಮಾಡಿರತಕ್ಕಂಥ ನಮ್ಮ ಮೈಕೋ ಕನ್ನಡ ಬಳಗಕ್ಕೆ ಇಂದು 87ನೇ ಮಂಡ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಸಾಧನೆಯನ್ನು ಕೊಂಡಾಡಿ, ನಮ್ಮ ಸಾಧನೆಗೆ ಮೆಚ್ಚಿ ನಮ್ಮ ಮೈಕೋ ಕನ್ನಡ ಬಳಗಕ್ಕೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಆಯೋಜಿಸಿದ ಸರ್ಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಗೆ ನಮ್ಮ ಧನ್ಯವಾದಗಳು. ಸ್ನೇಹಿತರೆ, ಇದು ನಮ್ಮ ಕನ್ನಡ ಬಳಗದ ಸಾಧನೆ ಎಂದರೆ ತಪ್ಪಾಗಲಾರದು ಮತ್ತು ನಮ್ಮ ಕನ್ನಡ ಬಳಗಕ್ಕೆ ಒಂದು ಹೆಮ್ಮೆಯ ಗರಿ ಮತ್ತು ಒಂದು ಹಿರಿಮೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸ್ನೇಹಿತರೆ, ಮೈಕೋ ಕನ್ನಡ ಬಳಗಕ್ಕೆ ಜಯವಾಗಲಿ. ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದು ಹೇಳುತ್ತಾ ಈ 87ನೇ ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಿದ ಸರ್ಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಧನ್ಯವಾದಗಳು. ನಮಸ್ಕಾರಗಳು ಸ್ನೇಹಿತರೆ, ವಂದನೆಗಳು. ನಾಡಿಗೆ ದೂರದ ಊರುಗಳಿಂದ ಜನಸಾಗರವೇ ಹರಿದು ಬಂದಿದೆ ಎಂದು ಹೇಳಬಹುದು. ಪ್ರಧಾನ ವೇದಿಕೆ, ಸಮಾನಾಂತರ ವೇದಿಕೆ 1 ಮತ್ತು ಸಮಾನಾಂತರ ವೇದಿಕೆ 2 ಹೀಗೆ 3 ವೇದಿಕೆಗಳಲ್ಲಿ ಅವ್ಯಾಹತವಾಗಿ ನಡೆದ ಭಾಷೆ, ಜಲ, ನೆಲ, ಸಂಸ್ಕೃತಿ, ವರ್ತಮಾನ, ಮನರಂಜನೆ, ಕೃಷಿ, ಬಹುತ್ವ ಮುಂತಾದ ನೆಲೆಗಳಿಂದ ನಡೆದ ವಿವಿಧ ಗೋಷ್ಠಿಗಳು ಆಸಕ್ತಿಕರ ಎನಿಸಿದವು. ದೃಷ್ಟಿ ವಿಕಲಚೇತನರ ಕವಿಗೋಷ್ಠಿ, ಮಹಿಳಾ ಕವಿಗೋಷ್ಠಿ, ಸಿನಿಮಾ, ಸೃಜನಶೀಲತೆ, ಮಕ್ಕಳ ಸಾಹಿತ್ಯ ಇತ್ಯಾದಿ ಗೋಷ್ಠಿಗಳು ಹೊಸದೆನಿಸಿದವು. ನೂರಾರು ಆಸಕ್ತರು ಕಿವಿಗೊಟ್ಟಿದ್ದರು. ಪುಸ್ತಕ ಮಳಿಗೆಗಳಲ್ಲಿ ಮೊದಲ ದಿನ ಸ್ವಲ್ಪ ನೀರಸ ಪ್ರತಿಕ್ರಿಯೆ ಇದ್ದರೂ 2ನೇ ದಿನ ಪುಸ್ತಕ ವ್ಯಾಪಾರ ಚೆನ್ನಾಗಿತ್ತೆಂದು ಕೆಲವು ಪ್ರಕಾಶಕರು ಅಭಿಪ್ರಾಯಪಟ್ಟರು. ಹೋಳಿಗೆ, ಉಂಡಿ, ಹಲವಾ, ಗಸಗಸೆ ಪಾಯಸ, ಹೆಸರುಬೇಳೆ ಪಾಯಸ, ಪುರಿ, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಅನ್ನ, ಮಜ್ಜಿಗೆ ಹುಳಿ, ಅನ್ನ ಸಾರು ಮುಂತಾದ ಭಕ್ಷ್ಯಗಳಿಂದ ಸಮ್ಮೇಳನದ ಊಟವನ್ನು ಜನ ಮೆಚ್ಚಿಕೊಂಡರು. ಊಟದ ಸಾಲು, ವಸತಿ ವ್ಯವಸ್ಥೆ, ಅತಿಥಿಗಳ ನಿರ್ವಹಣೆಗಳಲ್ಲಿ ಕೆಲವು ಲೋಪಗಳು ಕಂಡು ಬಂದವು. ಅವುಗಳನ್ನು ಇನ್ನೂ ಚೆನ್ನಾಗಿ ನಿರ್ವಹಿಸಬಹುದೆಂದು ಕೆಲವರು ಅಭಿಪ್ರಾಯಪಟ್ಟರು. ಒಟ್ಟಾರೆ ಮಂಡ್ಯ ಸಾಹಿತ್ಯ ಸಮ್ಮೇಳನ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಆಹಾರ, ವಿಹಾರ, ನೋಟ, ದೃಷ್ಟಿಕೋನಗಳ ದೃಷ್ಟಿಯಿಂದ ಒಂದು ಸಂಚಲನ ಮೂಡಿಸಿತೆಂದು ಹೇಳಬಹುದು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಮನಸೂರೆಗೊಂಡವು. ಬಳ್ಳಾರಿ ಜಿಲ್ಲೆ ಮೀನಹಳ್ಳಿಯ ಗೃಹ ರಕ್ಷಕ ಮತ್ತು ಪೌರರಕ್ಷಣಾ ಪ್ರಾದೇಶಿಕ ತರಬೇತಿ ಕೇಂದ್ರದಲ್ಲಿ ಆಯೋಜಿತ 10 ದಿನಗಳ ಪುನರ್ಮನನ ಶಿಬಿರದಲ್ಲಿ ಧಾರವಾಡ ಜಿಲ್ಲಾ ಗೃಹ ರಕ್ಷಕ ದಳ ಕಲಘಟಗಿ ಘಟಕದ ಕಲ್ಲಯ್ಯ ಹೆಬ್ಬಳ್ಳಿ ಮಠ್ ಚಿನ್ನದ ಪದಕ ಗಳಿಸಿದ್ದಾರೆ. ಸಮಾದೇಷ್ಟರಾದ ಸುನೀಲ್ ಸರೂರ್ ಆಗಿ ರಾಜ್ಯದ ಗಣಿಬಾಧಿತ ಪ್ರದೇಶಗಳಲ್ಲಿ ಪರಿಸರದ ಪುನರುಜ್ಜೀವನಕ್ಕೆ ತಾಲೂಕಿಗೊಂದು ವೃಕ್ಷೋದ್ಯಾನ, ಹವಾಮಾನ ಕ್ರಿಯೆ ಮತ್ತು ಸ್ಥಿತಿಸ್ಥಾಪಕತ್ವ ಯೋಜನೆಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯ. ಪ್ರೀತಿ ಗೆಹ್ಲೋಟ್. ಮಂಡ್ಯದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ
ಇಂದು ಸಂಜೆ ಸಾಹಿತಿ ಸಿಪಿ ಕೃಷ್ಣಕುಮಾರ್ ಸಮಾರೋಪ ಭಾಷಣ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ.